ಎಲ್ರಿಗೂ ನಮಸ್ಕಾರ. ಯಾರಿಗೆ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿದೆ. ಸೊ ಇದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಆಘಾತ. ಯಾಕಂದರೆ ಈ ವರ್ಷ ಫಿಲಮ್ಗಳ ರಿಲೀಸ್ ಇಲ್ಲದಲೇ ಥಿಯೇಟರ್ಗಳು ಮುಚ್ಚಾಗ್ತಾ ಇದ್ದಾವೆ. ಸೊ ಈ ಸಮಯದಲ್ಲಿ ಇದೊಂದು ದೊಡ್ಡ ಆಘಾತನೇ ಸರಿ. ಸೊ ಮೊದಲನೇದಾಗಿ ಮುಂಚೆನೇ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ನಾನಿಲ್ಲಿ ಯಾರನ್ನೇ ಸಪೋರ್ಟ್ ಮಾಡೋದಕ್ಕೆ ಆಗಲಿ, ಕ್ರಿಟಿಸೈಸ್ ಮಾಡೋದಕ್ಕಾಗಲಿ ಇದನ್ನು ವಿಡಿಯೋ ಮಾಡ್ತಾಯಿಲ್ಲ. ಇಲ್ಲಿ ಲೀಗಲ್ ಚಾಲೆಂಜಸ್ ಅಥವಾ ಮುಂದೆ ಏನಾಗ್ಬೋದು ಲೀಗಲಿ ಅಷ್ಟು ಮಾತ್ರ ಮಾತಾಡ್ತೀನಿ. ಸೊ ಈಗ ಅದು ಯಾವುದೋ ಒಂದು ಸೋಷಲ್ ಮೀಡಿಯಾದಲ್ಲಿ ರೇಣುಕಾಸ್ವಾಮಿ ಅನ್ನೋ ಸೋಷಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದವರು, ಅಥವಾ ಅವ್ರಿಗೆ ಇಂಡಿವಿಜುವಲಾಗಿ ಮೆಸೇಜ್ ಮಾಡ್ತಾಯಿದ್ರು ಪವಿತ್ರ ಗೌಡ ಅನ್ನೋರಿಗೆ, ಆ ವಿಷಯಕ್ಕಾಗಿ ಇಲ್ಲಿ ದರ್ಶನ್ ಅವರು ಅಥವಾ ಅವರ ಇನ್ವಾಲ್ವ್ಮೆಂಟ್ ವಿಷಯಕ್ಕಾಗಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಲೀಗಲಿ ಈ ಕೇಸ್ ಹೇಗೆ ಹೋಗುತ್ತೆ ಅಂದರೆ, ಈಗ ಅರೆಸ್ಟ್ ಮಾಡಿದರೆ ಅವ್ರನ್ನ ಈಗ ಪೊಲೀಸ್ ಕಸ್ಟಡಿಗೆ ತೊಗೊತಾರೆ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಸೊ ಇನಿಷಿಯಲ್ ಪೊಲೀಸ್ ಕಸ್ಟಡಿ ಆದಮೇಲೆ ಜುಡಿಷಿಯಲ್ ಕಸ್ಟಡಿ ಆಗುತ್ತೆ. ಸೊ ಇದು ಮರ್ಡರ್ ಚಾರ್ಜಸ್ ಇರೋದರಿಂದ ಲೋವರ್ ಕೋರ್ಟ್ ಅಥವಾ ಟ್ರಯಲ್ ಕೋರ್ಟ್ ಅಲ್ಲೇನು ಬೇಲ್ ಸಿಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಸೊ ಇವರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ ಹೋಗೋದು ತುಂಬ ನಿಶ್ಚಿತ ಅಂತ ಅಂದ್ಕೊಳ್ಳಿ. ಯಾಕಂದರೆ ಲೋವರ್ ಕೋರ್ಟ್ಗೂ ಈ ಥರ ಮರ್ಡರ್ ಚಾರ್ಜಸ್ ಇರೋ ಯಾವುದೇ ಒಂದು ಅಪರಾಧಿಗಳಿಗೆ ಅಷ್ಟು ಸುಲಭವಾಗಿ ಬೇಲ್ ಸಿಗೋಲ್ಲ, ಲೋವರ್ ಕೋರ್ಟಲ್ಲಿ ಬೇಲ್ ಸಿಗೋದಿಲ್ಲ. ಸೊ ಅದು ಬಿಟ್ಟು ಇಲ್ಲಿ ಈಗ A1 A2 ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಪವಿತ್ರ ಗೌಡ ಅವರನ್ನು ವಿಚಾರಣೆಗೆ ತೊಗೊಂಡಿದ್ದಾರೆ. ಸೊ ಅವ್ರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಇಲ್ಲಿ A1 A2 ಯಾರು ಅದ್ರ ಮೇಲೆ ಚಾರ್ಜಸ್ ಡಿಸೈಡ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಚಾರ್ಜ್ ಶೀಟ್ ಫೈಲ್ ಆಗಬೇಕು. ಅದಕ್ಕಿಂತ ಮುಂಚೆ ಆಟೋಪ್ಸಿ ಬರುತ್ತೆ. ಈ ಆಟೋಪ್ಸಿ ಮೇಲೆ ಯಾರು ಎಲ್ಲಿದ್ದಾರೆ, ಆಮೇಲೆ ಆ ಜಾಗದಲ್ಲಿ ದರ್ಶನ್ ಅವರು ಇದ್ರಾ ಇಲ್ವಾ, ಅಥವಾ ಅವರು ಯಾವ ಮಟ್ಟಕ್ಕೆ ಇನ್ವಾಲ್ವ್ಮೆಂಟ್ ಅಲ್ಲಿದ್ದರೆ ಅದಕ್ಕೆ ಪ್ರೂಫು, ಆ ಕೇಸ್ ಈ ಥರ ಹೋಗುತ್ತೆ. ಸೊ ಇಲ್ಲಿ ಎವಿಡೆನ್ಸ್ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಇದೊಂದು ಮರ್ಡರ್ ಕೇಸ್ ಆಗಿರೋದ್ರಿಂದ ಇದನ್ನು ಹೇಗೆ ಕೊಲಾಬ್ರೇಟ್ ಮಾಡಿಕೊಂಡು ಅದನ್ನು ಪ್ರೂವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಸಿಷನ್ನು. ಸೊ ಮರ್ಡರ್ ಚಾರ್ಜಸಲ್ಲಿ ತುಂಬ ವರ್ಸ್ಟ್ ಅಂದರೆ ಮರಣದಂಡನೆ ಕೂಡ ಇದೆ, ಜೀವಾವಧಿ ಕೂಡ ಇದೆ, ಅದಕ್ಕಿಂತ ಕಮ್ಮಿ ಶಿಕ್ಷೆ ಕೂಡ ಇದೆ. ಸೊ ಆದರೆ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ಆ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ನ, ಅದು ಯಾವ ಕೇಸ್ ಮೇಲೆ. ಸೊ ಈಗ ಸದ್ಯಕ್ಕೆ ದರ್ಶನ್ ಅವ್ರಿಗೆ ನೆಕ್ಸ್ಟ್ ಏನಂದರೆ, ಸದ್ಯಕ್ಕೆ ಪೊಲೀಸ್ ಕಸ್ಟಡಿ ತೊಗೊತಾರೆ. ಕಸ್ಟಡಿ ವೀಕ್ಲಿ 1 ವೀಕ್ ಅಥವಾ ಏನೋ ಅದ್ರ ಮೇಲೆ ತೊಗೊಂಡ್ಮೇಲೆ ಅದು ಜುಡಿಷಿಯಲ್ ಕಸ್ಟಡಿಗೆ ಹೋಗುತ್ತೆ. ಸೊ ಜುಡಿಷಿಯಲ್ ಕಸ್ಟಡಿಗೆ ಹೋದ್ಮೇಲೆ ಅವ್ರು ಬೇಲ್ ಅಪ್ಲೈ ಮಾಡ್ಬೋದು. ಟ್ರಯಲ್ ಕೋರ್ಟಲ್ಲಿ ತುಂಬ ಡೌಟು ಬೇಲ್ ಸಿಗೋದು. ಸೊ ಹೈಕೋರ್ಟ್ ಹೋಗಿ ಅಲ್ಲಿ ಅವರಿಗೇನಾದರೂ ಪ್ರೈಮಾ ಫೇಸಿ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಹೈಕೋರ್ಟ್ನಲ್ಲಿ ಅಷ್ಟೊಂದು ಪ್ರೂವ್ ಆಗಲಿಲ್ಲ ಅಂದರೆ ಬೇಲ್ ಸಿಗೋ ಚಾನ್ಸಸ್ ಇದೆ. ಇಲ್ಲಾಂದರೆ ಅವರು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಅಲ್ಲಿ ಅವರ ಲಕ್ ಟ್ರೈ ಮಾಡಬೇಕಾಗುತ್ತೆ. ಸೊ ಇದಿನ್ನೂ ಇನಿಷಿಯಲ್ ಸ್ಟೇಜಸ್ ಆಗಿರೋದ್ರಿಂದ ಈಗ ಸದ್ಯಕ್ಕಂತೂ ಇದು ಕಸ್ಟಡಿ ಅಥವಾ ಜುಡಿಷಿಯಲ್ ಕಸ್ಟಡಿನಲ್ಲೇ ಇರುತ್ತೆ. ಇನ್ನು ಮಿಕ್ಕಿದ್ದು ಅಟ್ಲೀಸ್ಟ್ 1 ಮಂತ್ವರೆಗೂ ಇದೇನು ಹೇಳೋಕ್ಕಾಗಲ್ಲ ಸದ್ಯಕ್ಕೆ. ಯಾಕಂದರೆ ಅವರು ಇಮಿಡಿಯೇಟ್ ಟ್ರಯಲ್ ಕೋರ್ಟ್ಗೆ ಅವರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದು ಕಷ್ಟ, ಪೊಲೀಸ್ ಕಸ್ಟಡಿ ಇದ್ದರೂ ಸಿಗೋ ಡೌಟು. ಸೊ ಇನ್ನು ಕನ್ನಡ ಫಿಲಮ್ ಇಂಡಸ್ಟ್ರಿಯ ಸ್ಥಿತಿಗತಿ ಬಗ್ಗೆ ಮುಂದೆ ಒಂದು ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.